ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಗೆ ಏನು ಹೇಳ್ತಾ ಅಂದರೆ ಈಗ ಇಲ್ಲಿ ನೀವು ನಮ್ಮ ತಮ್ಮನಲ್ಲಿ ಮತ್ತು ನಮ್ಮ ಟೈಟಲ್ ನೋಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಿಮ್ಮ ಒಪ್ಪೋ ಫೋನಲ್ಲಿ ಮತ್ತು ನಿಮ್ಮ ಫೋನಿನಲ್ಲಿ ಯಾವ ರೀತಿಯಾಗಿ ಕಾಲ್ ರಿಂಗ್ಟೋನ್ ಯಾವ ರೀತಿ ಸೆಟ್ ಮಾಡೋದು, ಇನ್ಕಮಿಂಗ್ ಕಾಲ್ ರಿಂಗ್ಟೋನ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡು ಮುನ್ನ ನೀವಾದರೆ ನಮ್ಮ ಚಾನಲ್ ಹೊಸಬರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್ ನೀವು ಅದು ಫೇಸ್ಬುಕ್ ಪೇಜ್ ಇರುತ್ತೆ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್ ಅದು ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ನಿಮ್ಮ ಫೋನ್ ಸೆಟ್ಟಿಂಗ್ ಯಾವ ರೀತಿಯಾಗಿ ನೀವು ಕಾಲರ್ ಟ್ಯೂನ್ ಸೆಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಧಮಾಕಾದ ಇಂಟ್ರೋದು ಫ್ರೆಂಡ್ಸ್ ನಾನು ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ. ಧಮಾಕಾದ ಇಂಟ್ರೋದು ಫ್ರೆಂಡ್ಸ್ ನನ್ನ ಫೋನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನ್ ಓಪನ್ ಮಾಡಿಕೊಳ್ಳುತ್ತೆ. ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಿನಲ್ಲಿ ಫೋನ್ ರಿಂಗ್ಟೋನ್ ಯಾವ ರೀತಿ ಸೆಟ್ ಮಾಡೋದು, ನಿಮ್ಮ ಇನ್ಕಮಿಂಗ್ ಕಾಲ್ ರಿಂಗ್ಟೋನ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಸೆಟ್ ಮಾಡೋದ್ರೆ ನೀವು ನಿಮ್ಮ ಫೋನಿನಲ್ಲಿರುವ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ. ನಾನು ನನ್ನ ಫೋನಿನಲ್ಲಿ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಂಡಿದ್ದೇನೆ. ಓಪನ್ ಮಾಡಿಕೊಂಡ ನಂತರ ನಾನು ಯಾವ ರೀತಿಯಾಗಿ ಹೇಳ್ತೀನಿ ಆ ರೀತಿಯಾಗಿ ನೀವು ಸ್ಟೆಪ್ ಫಾಲೋ ಮಾಡ್ಕೋಬೇಕು. ಅಂದರೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಮಿಡಲಲ್ಲಿ ನೀವು ಸ್ಕಿಪ್ ಮಾಡಿದರೆ ಅಂದರೆ ವಿಡಿಯೋ ಏನೂ ಅರ್ಥ ಆಗಲ್ಲ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರ್ತೀವಿ. ಈ ರೀತಿಯಾಗಿ ನೀವು ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಏನು ಮಾಡಬೇಕಂದ್ರೆ ಫಸ್ಟ್ ನೀವು ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೋಬೇಕು. ಸ್ಕ್ರೋಲ್ ಮಾಡಿಕೊಂಡ ನಂತರ ಸೌಂಡ್ ಆ್ಯಂಡ್ ವೈಬ್ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಸೌಂಡ್ ಆ್ಯಂಡ್ ವೈಬ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೋಬೇಕು. ಸ್ಕ್ರೋಲ್ ಮಾಡಿಕೊಂಡ ನಂತರ ರಿಂಗ್ ಟೋನ್ಸ್ ಇರುತ್ತೆ, ಸಿಮ್1 ಪ್ಲೇ ಮತ್ತಿದೆ ಈ ರೀತಿಯಾಗಿರೋಣ ಸಿಮ್ ಟು ಕ್ಲೇಮ್ ಅಂತ ಇರುತ್ತೆ. ನೀವೇನು ಮಾಡ್ಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತೆ. ನಿಮಗೆ ಇದು ಸಿಗಲಿಲ್ಲ ಅಂದರೆ ನೀವು ಸರ್ಚ್ ಬಾರ್ ಮೇಲೆ ಬರಬೇಕೈತೆ. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಈ ರೀತಿ ಬನ್ನಿ ಸರ್ಚ್ ಬಾರ್ ನೀವೇನು ಮಾಡ್ಕೊಂಡು ಫ್ರೆಂಡ್ಸ್ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ರಿಂಗ್ ಟೋನ್ ಅಂತ ನೀವು ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ರಿಂಗ್ ಟೋನ್ ಅಂತ ನೀವು ಸರ್ಚ್ ಮಾಡಿಕೊಂಡಂತೆ ರಿಂಗ್ ಟೋನ್ ಅಂತ ಬರುತ್ತೆ, ಸೌಂಡ್ ಆ್ಯಂಡ್ ವೈಬ್ರೇಷನ್ ಅಂತ. ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ತೆಳಗಡೆ ಕಾಣ್ತಿದೆ ರಿಂಗ್ ಟೋನ್ಸ್. ಅದ್ರ ಕೆಳಗಡೆ ಇನ್ನೊಂದು ರಿಂಗ್ ಟೋನ್ ಸಿಮ್1 ಸಿಮ್2 ಅಂತ ತೋರಿಸಿದ್ರೆ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಸಿಮ್1 ಸಿಮ್2 ಅಂತಿದೆ. ನಾನು ಸಿಮ್2 ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಕಸ್ಟಮೈಸೇಷನ್ ಇರ್ತಿದೆ. ಅದ್ರ ಕೆಳಗೆ ಆನ್ ದ ಡಿವೈಸ್ ಇರ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ನಿಮ್ಮ ಫೋನಲ್ಲಿ ಮ್ಯೂಸಿಕ್ ಆಪ್ಷನ್, ರೆಕಾರ್ಡಿಂಗ್ ಆಪ್ಷನ್ ಇರುತ್ತೆ. ನೀವು ಬೇಕಾದ ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಬೇಕಾದ ರಿಂಗ್ ಟೋನ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಗ್ತೀವಿ. ನಾನು ನಿಮಗೆ ಸೌಂಡನ್ನು ತೆಗಿತೀನಿ, ಫೋನಿನ ಸೌಂಡನ್ನು ತೆಗೆದಕ್ಕಿಂತ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಯಾವ ರೀತಿಯಾಗಿ ಅಂತ. ಇಲ್ಲೊಂದು ರಿಂಗ್ ಟೋನ್ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡಂಥ ರಿಂಗ್ ಟೋನ್ ಹೊರಬರುತ್ತೆ. ಇದರಿಂದ ಹೊರ ಬಂದಂತೆ ಈ ರೀತಿಯಾಗಿ ಸೆಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಫೋನಿನ ಇನ್ಕಮಿಂಗ್ ಕಾಲ್ ರಿಂಗ್ ಟೋನ್ ಈ ರೀತಿ ಸೆಟ್ ಮಾಡ್ಕೋದು. ಮತ್ತು ನೀವು ಬೇಕಂದ್ರೆ ಸಿಮಿಗೆ ಸೆಟ್ ಮಾಡ್ಕೋಬೋದು. ಇಲ್ಲಿ ಕೆಳಗೆ ಸಿಸ್ಟಮ್ ರಿಂಗ್ ಟೋನ್ ಇದೆ, ಬೇಕಾದ ನೀವು ಸೆಟ್ ಮಾಡ್ಕೊಳ್ಳೋದಾಗ್ತದೆ ಫ್ರೆಂಡ್ಸ್. ಸಿಸ್ಟಮ್ ರಿಂಗ್ ಟೋನ್ ಇರುತ್ತೆ, ಬೇಕಾದ ಸಿಸ್ಟಮ್ ರಿಂಗ್ ಟೋನು, ಕಸ್ಟಮೈಸ್ ರಿಂಗ್ ಟೋನು ಬೇಕಾದ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಫೋನಿಗೆ ರಿಂಗ್ ಟೋನ್ ಇನ್ಕಮಿಂಗ್ ಕಾಲ್ ರಿಂಗ್ ಟೋನ್ ಈ ರೀತಿ ಸೆಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್ ಯಾವ ರೀತಿ ನೀವು ನಿಮ್ಮ ಫೋನಿನಲ್ಲಿ ಕಾಲರ್ ರಿಂಗ್ಟೋನ್ ಇನ್ಕಮಿಂಗ್ ಕಾಲ್ ರಿಂಗ್ಟೋನ್ ಯಾವ ರೀತಿ ಸೆಟ್ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೊರಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಅದ್ರ ಫೇಸ್ಬುಕ್ ಪೇಜ್ ಇರುತ್ತೆ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಯಾವ್ದಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನ್ಸುತ್ತೆ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ